ರೋಡ್ ಅಲ್ಲಿ ಸಂಘ ಮಾಡಿದ್ವಿ ಆ ದಿನ. ನಾವು ಕೋರ್ಟ್ ಅಲ್ಲಿ ಕಟ್ಟುದಂತ ನಿರ್ಧಾರ ಮಾಡಿದ್ದೇವೆ. ಬ್ಯಾಂಕಿಂದ ಸಾಲ ಕೊಡುದಾದ್ರೆ ಮಂಜುನಾಥ ಸ್ವಾಮಿಯನ್ನು ಯಾಕೆ ಕರಿತೀರಿ ಅಂತ ಹೇಳಿದ್ರೆ ಹೇಳ್ತಾರೆ, ನಾವು ಮಂಜುನಾಥ ಸ್ವಾಮಿಯನ್ನು ನಂಬಿ ನಿಮಗೆ ಸಾಲ ಕೊಡು. ನಾವು ಮಂಜುನಾಥ ಸ್ವಾಮಿಯನ್ನು ನಂಬಿ ಸಾಲ ಕಟ್ಟುದಂತ ಕೂಡ ಹೇಳಿದ್ದೇವೆ. ಸಂಘಕ್ಕೆ ಬಂದು ಆಜ ಹಾಕುದು, ಧರ್ಮಸ್ಥಳದ ಆಜ ಹಾಕುದು, ಆತರ ಎಲ್ಲ ಮಾಡ್ತಾರೆ. ಅವನು ಕಟ್ಟು ಮಾಡಿ ದೊಣ್ಣೆ ಎಲ್ಲ ಹಿಡ್ಕೊಂಡೇ ಬಂದ್ರು, ಗಲಾಟೆಗೆ ಬಂದ್ರು, ಮನೆಗೆ ಬಂದ್ರು. ಅದು ರವಿ ಕಲಿಸಿದ್ದು. ಕಂಪ್ಲೇಂಟ್ ಕೊಡುದಾದ್ರೆ ಕೊಡ್ಲಿ, ಪೊಲೀಸ್ ಸ್ಟೇಷನ್ ನಮ್ಮ ಪೂಜ್ಯರಷ್ಟು ಪ್ರಭಾವಿಗಳು, ಪೊಲೀಸ್ ಸ್ಟೇಷನ್ ಪ್ರಭಾವಿಗಳ ಕೈಯೊಳಗಿದೆ. ಪ್ರಭಾವಿಗಳು ಹೇಳಿದಾಗೆ ನಮ್ಮ ಪೊಲೀಸರು ನಡೆದುಕೊಳ್ತಾರೆ. ನಿಮ್ಮನ್ನು ಸಾಯಿಸಿದ್ರು ಕೂಡ ಪೊಲೀಸ್ ಕಂಪ್ಲೇಂಟ್ ಆಗುದಿಲ್ಲ. ನೀವು ಏನು ಬೇಕಾದ್ರೂ ಮಾಡಿ, ನಮ್ಮ ಸಾಲವನ್ನು ನಿಮ್ಮನ್ನು ಕೊಂದಾದ್ರೂ ತೀರಿಸ್ತೇವೆ ಅಂತ, ನೀವು ಸಾಯಿರಿ ಅಂತ ಹೇಳ್ತಾರೆ. ರಾತ್ರಿ ಬರ್ಲಿಕ್ಕೆ ಹೇಳುದು. ಆತರ ನಾವು ರಾತ್ರಿ ಎಲ್ಲ ಹೋಗ್ಲಿಕ್ಕೆ ನಮಗೆ ನಮ್ಮನ್ನು ಕೇಳುವವರು ಇದ್ದಾರೆ. ಯೋಜನೆಯವರೇ ನಮ್ಮನ್ನು ಕೇಳುವುದಲ್ಲ, ನಮ್ಮನ್ನು ಕೇಳುವವರು ನಮ್ಮ ಮನೆಯಲ್ಲಿ ಇರ್ತಾರೆ. ಆಗ ನಾವು ಇನ್ಸೂರೆನ್ಸ್ ಆದ್ರೆ ಕ್ಲೈಮ್ ಮಾಡಬಹುದು. ನೀವು ಸತ್ರೆ ನಮಗೆ ಸಾಲ ಸುಲಭವಾಗಿ ವಸೂಲಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಈಗ ನಿರ್ಣಯ ಪುಸ್ತಕ ಇಲ್ಲ, ಇವರು ನಿರ್ಣಯ ಪುಸ್ತಕ ಕೇಳ್ದಿರ್ತಾರೆ, ಕೊಡದಿದ್ರೆ ಸಾಯ್ತೇನೆ ಅಂತ ಹೇಳ್ತಾರೆ. ನನ್ನ ಮನೆಯಲ್ಲಿ ಸತ್ರೆ ನಾನು ಜವಾಬ್ದಾರಿ ಅಲ್ಲ, ನನ್ನ ಅಂಗಳಕ್ಕೆ ಕೂಡ ಅವರು ಬರಬಾರ್ದು, ಯಾರು ಎದುರಬಾರ್ದು, ಮುಂದೆ ಬರ್ಬೇಕು. ಎಲ್ಲರಿಗೂ ಕಾನೂನು ಉಂಟು,